8ನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ 5ನೇ ಪದ್ಯ ವಚನಾಮೃತ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲಿಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ಹೇಗೆ ಬುದ್ಧಿಯನ್ನು ಹೇಳಬೇಕಿದೆ? ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ವಂದಿಸಿ ಬುದ್ಧಿ ಹೇಳಬೇಕಿದೆ. ಅಂದರೆ ಗುರುವೇ ಶಿಷ್ಯನಿಗೆ ನಮಸ್ಕಾರವನ್ನು ಮಾಡಿ ಬುದ್ಧಿಯನ್ನು ಹೇಳುವಂತಹ ವಿದ್ಯೆಯನ್ನು ಕಲಿಸುವಂತಹ ಕಾಲ ಬಂದಿದೆ ಅಂತ ಅಲ್ಲಮ ಪ್ರಭುಗಳು ವ್ಯಂಗ್ಯವಾಗಿ ಹೇಳ್ತಾರೆ. ಕಾಯಕದಲ್ಲಿ ನಿರತನಾದವನು ಯಾವುದನ್ನು ಮರೆಯಬೇಕು? ಕಾಯಕದಲ್ಲಿ ನಿರತನಾದವನು ಗುರುದರ್ಶನವಾದರೂ ಸರಿ, ಲಿಂಗ ಪೂಜೆಯಾದರೂ ಸರಿ ಮರೆಯಬೇಕು ಅಂತ. ಅಂದರೆ ಕಾಯಕಕ್ಕೆ ಎಲ್ಲಕ್ಕಿಂತ ಮಹತ್ವವನ್ನು ಕೊಡಬೇಕು, ಅದಕ್ಕಿಂತ ಮಿಗಿಲಾದ ಪೂಜೆ ಇನ್ನೊಂದಿಲ್ಲ ಅಂತ ವಚನಕಾರರು ಕೆಲಸದ ಮಹತ್ವವನ್ನು ಹೇಳಿದ್ದಾರೆ. ಆಯ್ದಕ್ಕಿ ಮಾರಯ್ಯನ ಪ್ರಕಾರ ಕೈಲಾಸ ಯಾವುದು? ಆಯ್ದಕ್ಕಿ ಮಾರಯ್ಯನ ಪ್ರಕಾರ ಕಾಯಕವೇ ಕೈಲಾಸ. ಇದನ್ನು ಬಸವಣ್ಣನವರು ಕೂಡ ಹೇಳಿದ್ದಾರೆ. ಕಾಗೆಯು ಏನಾಗಲು ಸಾಧ್ಯವಿಲ್ಲ, ಕಾಗೆಯು ಕೋಗಿಲೆಯಾಗಲು ಸಾಧ್ಯವಿಲ್ಲ. ಯಾರ ಮುಖವನ್ನು ನೋಡಲಾಗದು? ಅರಿವು, ಆಚಾರ, ಸಮ್ಯಕ್ ಜ್ಞಾನವರಿಯದೆ. ಸಮ್ಯಕ್ ಅಥವಾ ಸಮ್ಯ ಜ್ಞಾನ ಅಂತ ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಸಮ್ಯ ಜ್ಞಾನ ಅಂತ ಕೂಡ ನೀವು ಬರೀಬೋದು. ಸಮ್ಯ ಜ್ಞಾನವರಿಯದೆ ಕೇವಲ ನಾಮವ ಹೊತ್ತುಕೊಂಡು ತಿರುಗುವ ಮೂರ್ಖರ, ಅಂದರೆ ಗಾವಿಲರ, ವಚನದಲ್ಲಿ ಉಪಯೋಗಿಸಿರುವಂಥ ಪದ ಗಾವಿಲರ. ಗಾವಿಲ ಅಂದರೆ ಮೂರ್ಖರ ಮುಖವ ನೋಡಲಾಗದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸಮ್ಯ ಜ್ಞಾನ ಅಂತಂದರೆ ಸುಜ್ಞಾನ, ಒಳ್ಳೆಯ ಜ್ಞಾನ ಅಂತ. ಜೈನ ಧರ್ಮದ ರತ್ನತ್ರಯಗಳು ಸಮ್ಯ ಜ್ಞಾನ, ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರ ಅಂತ. ನಿಮ್ಮ ಪುಸ್ತಕದಲ್ಲಿ ಸಮ್ಯ ಜ್ಞಾನ ಅಂತ ಉಪಯೋಗ ಮಾಡಿದ್ದಾರೆ. ಕೆಲವೊಂದು ಕಡೆ ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರ್ಯ ಅಂತ ಉಪಯೋಗ ಮಾಡಲಾಗಿದೆ. ಶರಣರ ಕೆಡಿಸುವ ನಿದ್ದೆಯನ್ನು ಹೇಗೆ ಗೆದ್ದಿದ್ದಾರೆ? ಯೋಗ ಸಮಾಧಿಯ ಮಾಡಿ ಶರಣರು ಕೆಡಿಸುವ ನಿದ್ದೆಯನ್ನು ಗೆದ್ದಿದ್ದಾರೆ. ಅಂದರೆ ನಿದ್ದೆಯನ್ನು ಯೋಗ ಸಮಾಧಿಯ ಮಾಡಿ ಗೆದ್ದಿದ್ದಾರೆ ಅಂತ ವಚನಕಾರರು ಹೇಳ್ತಾರೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಶ್ರೀ ಗುರುವು ಶಿಷ್ಯರಿಗೆ ಬುದ್ಧಿ ಕಲಿಸುವುದು ಕಾಲಕಟ್ಟಳೆಗೆ ಹೇಗೆ ಒಳಪಟ್ಟಿದೆ? ವಿವರಿಸಿರಿ. ಈಗ ನೋಡಿ, ಕಾಲಕ್ಕೆ ತಕ್ಕಂತೆ ಗುರು ಶಿಷ್ಯರ ಸಂಬಂಧ ಕೂಡ ಬೇರೆ ಬೇರೆ ಆಗ್ತಾ ಇದೆ. ಅದನ್ನು ಇಲ್ಲಿ ಅಲ್ಲಮ ಪ್ರಭುಗಳು ಹೇಳ್ತಾರೆ. ಶ್ರೀ ಗುರುವು ಶಿಷ್ಯರಿಗೆ ಬುದ್ಧಿ ಕಲಿಸುವುದು ಕಾಲಕಟ್ಟಳೆಗೆ ಒಳಪಟ್ಟಿದೆ. ಹೇಗೆಂದರೆ ಕೃತಯುಗದಲ್ಲಿ ಶಿಷ್ಯರಿಗೆ ಬಡಿದು ಬುದ್ಧಿ ಕಲಿಸುತ್ತಿದ್ದರು, ತ್ರೇತಾಯುಗದಲ್ಲಿ ಬೈದು ಬುದ್ಧಿ ಕಲಿಸುತ್ತಿದ್ದರು, ದ್ವಾಪರ ಯುಗದಲ್ಲಿ ಗದರಿಸಿ ಬುದ್ಧಿ ಕಲಿಸುತ್ತಿದ್ದರು, ಕಲಿಯುಗದಲ್ಲಿ ವಂದಿಸಿ ಬುದ್ಧಿ ಕಲಿಸುತ್ತಿದ್ದಾರೆ ಅಂತ. ಅಂದರೆ ಕಲಿಯುಗದಲ್ಲಿ ಗುರುವೇ ಶಿಷ್ಯರಿಗೆ ನಮಸ್ಕಾರ ಮಾಡಿ ವಿದ್ಯೆಯನ್ನು ಕಲಿಸುವಂಥ ಪರಿಸ್ಥಿತಿ ಬಂದಿದೆ ಅಂತ ಅಲ್ಲಮ ಪ್ರಭುಗಳು ವ್ಯಂಗ್ಯವಾಗಿ ಹೇಳ್ತಾರೆ. ಆಯ್ದಕ್ಕಿ ಮಾರಯ್ಯನು ಕಾಯಕದ ಮಹತ್ವವನ್ನು ಹೇಗೆ ನಿರೂಪಿಸಿದ್ದಾನೆ? ವಚನಕಾರ ಮಾರಯ್ಯ ಹೇಳುವಂತೆ ನಾವು ನಮ್ಮ ಕಾಯಕದಲ್ಲಿ ನಿರತರಾಗಿದ್ದಾಗ ಗುರು ದರ್ಶನವಾದರೂ ಸರಿ ಅದರ ಕಡೆಗೆ ಗಮನ ಕೊಡದೆ ಕಾಯಕದಲ್ಲಿ ನಿರತರಾಗಬೇಕು. ಲಿಂಗ ಪೂಜೆಯಾದರೂ ಸರಿ ಮಾಡುವ ಕಾಯಕವನ್ನು ಪೂರ್ಣಗೊಳಿಸಿ ನಂತರ ಪೂಜೆಗೆ ಹೋಗಬೇಕು. ಒಂದು ವೇಳೆ ಜಂಗಮರು ಬಂದಿದ್ದರೂ ಸರಿ, ಋಣ ತೀರಿಸಬೇಕಿದ್ದರೂ ಕಾರ್ಯವನ್ನು ನಿಷ್ಠೆಯಿಂದ ಪೂರ್ಣಗೊಳಿಸಿಯೇ ಜಂಗಮರ ಸೇವೆಗೆ ತೊಡಗಬೇಕು. ಆಗ ಮಾತ್ರ ಕಾಯಕವೇ ಕೈಲಾಸ ಎಂದು ಆಯ್ದಕ್ಕಿ ಮಾರಯ್ಯನು ಕಾಯಕದ ಮಹತ್ವವನ್ನು ನಿರೂಪಿಸಿದ್ದಾನೆ. ಅರಿವು, ಆಚಾರ, ಸಮ್ಯಕ್ ಜ್ಞಾನದ ಬಗ್ಗೆ ಆಮುಗೆ ರಾಯಮ್ಮನ ಅನಿಸಿಕೆ ಏನು? ಪ್ರಕೃತಿಯಲ್ಲಿರುವ ಪ್ರಾಣಿ ಪಕ್ಷಿಗಳಲ್ಲಿ ವಿಶೇಷ ಗುಣಗಳು ಸಹಜವಾಗಿರುತ್ತವೆ. ಆದರೆ ಮಾನವ ಹೊಂದಿರುವ ವಿಶೇಷ ಗುಣವನ್ನು ಇತರ ಪ್ರಾಣಿ ಪಕ್ಷಿಗಳು ಅನುಕರಿಸಲು ಸಾಧ್ಯವಿಲ್ಲ. ಮಾನವನು ಅರಿವು, ಆಚಾರ, ಸಮ್ಯಜ್ಞಾನ ಇವುಗಳಿಂದ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯಬಹುದೆಂದು ಆಮುಗೆ ರಾಯಮ್ಮಗಳ ಅನಿಸಿಕೆಯಾಗಿದೆ. ಬುದ್ಧಿಹೀನರು ಹೇಗೆ ವಿದ್ಯೆಯನ್ನು ಸಂಪಾದಿಸುತ್ತಾರೆ? ಮನವನ್ನು ಗೆದ್ದೆವೆಂದು ತನುವ ಶರೀರ ಪರಿಶ್ರಮದಿಂದ ಶ್ರಮಪಟ್ಟು ನಿದ್ದೆಗೆಟ್ಟು ನಿದ್ರೆ ಮಾಡದೆ ವಿದ್ಯೆಯನ್ನು ಕಲಿತೇನು ಎಂದು ಬುದ್ಧಿಹೀನರು ಹೇಳಿಕೊಂಡು ವಿದ್ಯೆಯನ್ನು ಸಂಪಾದಿಸುತ್ತಾರೆ ಎಂದು ವಚನಕಾರರು ಹೇಳುತ್ತಾರೆ. ಅಂದರೆ ನಿಜವಾಗಿ ವಿದ್ಯೆಯು ಏನೆಂದು ಅರಿಯದೆ ಕೇವಲ ದೇಹವನ್ನು ದಂಡಿಸಿ ನಿದ್ದೆಯನ್ನು ಕೂಡ ಮಾಡದೆ ಶ್ರಮಪಟ್ಟು ನಾವು ವಿದ್ಯೆಯನ್ನು ಕಲಿತೇವೆ ಎಂದು ಹೇಳುವವರು ಬುದ್ಧಿಹೀನರು ಎಂದು ವಚನಕಾರರು ಅಭಿಪ್ರಾಯಪಡುತ್ತಾರೆ. ಮುಂದಿನ ಪ್ರಶ್ನೆ ನೋಡಿ. ಶಿವಶರಣರು ಜಗವನ್ನೇ ಗೆದ್ದಿಯ ವಿಚಾರದಲ್ಲಿ ಲಿಂಗಮ್ಮನ ಅನಿಸಿಕೆ ಏನು? ವಿದ್ಯೆ ಸಾಧಕನ ಸೊತ್ತು.
ಇಂದು ವಿದ್ಯೆಯನ್ನು ಗಳಿಸಲು ನಡೆಸುವ ಕಸರತ್ತು ಪರಿಶ್ರಮಗಳು ವಿದ್ಯೆ ವಿನಯವನ್ನು ತಂದುಕೊಡದೆ ಸಂಪಾದನೆಗೆ ದಾರಿಯಾಗಿದೆ. ಆದರೆ ಶಿವಶರಣರು ಜೀವನವೆಂಬ ಪಾಠಶಾಲೆಯಲ್ಲಿ ಅರಿಷಡ್ ವರ್ಗಗಳನ್ನು ನಿಗ್ರಹಿಸಿ ತಮ್ಮ ಕಾಯಕದ ಮೂಲಕ ಜಗತ್ತನ್ನೇ ಗೆದ್ದಿರುವರು ಎಂಬುದು ಲಿಂಗಮ್ಮನ ಅನಿಸಿಕೆ. ಅಂದರೆ ಶಿವಶರಣೆ ಲಿಂಗಮ್ಮ ಶರಣರು ಕಾಯಕವನ್ನು ಒಂದು ದೇವರ ಪ್ರಸಾದದಂತೆ ಪರಿಗಣಿಸಿ ಯಾವುದಕ್ಕೂ ಆಸೆ ಮಾಡದೆ ಕೇವಲ ತಮಗೆ ಮನುಷ್ಯನಿಗೆ ಬದುಕಲು ಬೇಕಾದ ಅವಶ್ಯಕತೆಗಳಿಗೆ ಮಾತ್ರ ಅವರು ಕಾಯಕವನ್ನು ಮಾಡಿ ಯಾವುದೇ ಹಣವನ್ನು ಕೂಡಿಡದೆ ದೇವರ ಸೇವೆಗೆ ತಮ್ಮ ಜೀವನವನ್ನು ಮೀಸಲಾಗಿಟ್ಟರು ಅನ್ನುವುದನ್ನು ಇಲ್ಲಿ ಶಿವಶರಣೆ ಲಿಂಗಮ್ಮ ಹೇಳುತ್ತಾರೆ. ಕೊಟ್ಟಿರುವ 4 ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಬರೆದೇ ಕೊಟ್ಟಿದ್ದೀನಿ ನೋಡಿ. ತ್ರೇತಾಯುಗದಲ್ಲಿ ಶ್ರೀಗುರುವು ಶಿಷ್ಯನಿಗೆ ಬುದ್ಧಿಯನ್ನು ಕಲಿಸುತ್ತಿದ್ದ ರೀತಿ ಇದಾಗಿತ್ತು. ಹೇಗೆ? ತ್ರೇತಾಯುಗದಲ್ಲಿ ಬಡಿದು ಬುದ್ಧಿ ಕಲಿಸುತ್ತಿದ್ದರು ಅಂತ. ಆಯ್ದಕ್ಕಿ ಮಾರಯ್ಯನ ಅಂಕಿತನಾಮ ಅಮುಗೇಶ್ವರ. ಕೋಗಿಲೆ ಪದದ ತದ್ಭವ ರೂಪ ಕೋಕಿಲ. ಜಂಗಮ ಪದದ ವಿರುದ್ಧಾರ್ಥ ಪದ ಸ್ಥಾವರ. ಜಂಗಮ ಅಂತಂದರೆ ನಡೆದಾಡುವಂಥದ್ದು, ಸ್ಥಾವರ ಅಂತಂದರೆ ಇದ್ದಲ್ಲೇ ಇರುವಂಥದ್ದು. ಸ್ಥಿರ ಚರ ಅಂತ ಕೂಡ ನಾವು ಹೇಳ್ತೇವೆ. ಸ್ಥಿರ ಅಂದರೆ ಸ್ಥಾವರ, ಚರ ಅಂತಂದರೆ ಅಡ್ಡಾಡುವಂಥದ್ದು, ಜಂಗಮ ಅಂತ. ತನುವ ಕರಗಿಸಿ ಕಾರ್ಯ ಮುಗಿಸಿ ವಿದ್ಯೆಯನ್ನು ಕಲಿತಿಹ ಬುದ್ಧಿಹೀನರು. ಅಂದರೆ ಶರೀರವನ್ನು ದಂಡಿಸಿ ವಿದ್ಯೆಯನ್ನು ಕಲಿತೇವೆ ಎಂದು ತಿಳಿದುಕೊಂಡವರು ಬುದ್ಧಿಹೀನರು ಅಂತ ಶರಣರು ಹೇಳ್ತಾರೆ. ಇಲ್ಲಿ ನೋಡಿ, ಊದಲ್ಲಿ ಗುಂಪಿಗೆ ಸೇರಿದ ಪದಗಳನ್ನು ಆಯ್ದು ಬರೆಯಲಿಕ್ಕೆ ಹೇಳಿದ್ದಾರೆ. ನಿಮ್ಮ 8-10 ಪದಗಳ ಪ್ರಶ್ನೋತ್ತರವನ್ನು ಮತ್ತು ಸಂದರ್ಭದೊಡನೆ ಸ್ವಾರಸ್ಯವನ್ನು ನಂತರದಲ್ಲಿ ಕೊಟ್ಟಿದ್ದೇನೆ, ಅದನ್ನು ನೋಡಿ. ಗುಂಪಿಗೆ ಸೇರಿದ ಪದಗಳನ್ನು ಆಯ್ದು ಬರೆಯಿರಿ. ಆನೆ, ಗಜ, ಹಯ, ಕರಿ. ಇಲ್ಲಿ ನೋಡಿ, ಆನೆ, ಗಜ, ಕರಿ ಇವು 3 ಒಂದೇ ಆಗಿದೆ. ಅಂದರೆ ಆನೆಗೇನೆ ಗಜ, ಕರಿ ಅಂತ ಕೂಡ ನಾವು ಹೇಳ್ತೀವಿ. ಇನ್ನು ಹಯ ಅಂತಂದರೆ ಕುದುರೆ, ಯಾದ ಕಾರಣ ಇದು ಬೇರೆ ಪದ, ಗುಂಪಿಗೆ ಸೇರಿದ ಪದ. ಬಸವಣ್ಣ, ಕನಕದಾಸರು, ಅಲ್ಲಮಪ್ರಭು, ಆಮುಗೆ ರಾಯಮ್ಮ. ಈಗ ನೋಡಿ, ಬಸವಣ್ಣ, ಅಲ್ಲಮಪ್ರಭು ಮತ್ತು ಆಮುಗೆ ರಾಯಮ್ಮ ಇವರು ವಚನಕಾರರು. ಕನಕದಾಸರು, ದಾಸರು, ಇವರು ಕೀರ್ತನೆಗಳನ್ನು ಹಾಡಿದ್ದಾರೆ. ಆದ ಕಾರಣ ಕನಕದಾಸರು ಇದು ಗುಂಪಿಗೆ ಸೇರಿದ ಪದ. ಇನ್ನು ಕಾಮ, ಕ್ರೋಧ, ಧನ, ಲೋಭ. ಇವು ಕಾಮ, ಕ್ರೋಧ, ಲೋಭ ಇವೆಲ್ಲ ಅರಿಷಡ್ ವರ್ಗಗಳಲ್ಲಿ ಬರ್ತಾವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವು 6 ಅರಿಷಡ್ ವರ್ಗಗಳು. ಧನ ಇದೊಂದು ಗುಂಪಿಗೆ ಸೇರಿದ ಪದವಾಗಿ ಬಂದಿದೆ. ಇಲ್ಲಿ ತನು, ದೇಹ, ಮಾಯ, ಕಾಯ. ಇಲ್ಲಿ ನೋಡಿ, ತನು, ದೇಹ, ಕಾಯ ಇವೆಲ್ಲ ಶರೀರಕ್ಕೆ ಸಂಬಂಧಿಸಿಪಟ್ಟ, ಶರೀರ ಅನ್ನುವ ಅರ್ಥ ಕೊಡುವಂಥ ಪದಗಳು. ತನು, ದೇಹ, ಕಾಯ ಅಂದರೆ ಶರೀರ. ಮಾಯ ಅನ್ನೋದು ಇಲ್ಲಿ ಗುಂಪಿಗೆ ಸೇರಿದ ಪದ. ಇನ್ನು ನಿಮ್ಮ 8-10 ವಾಕ್ಯಗಳನ್ನು, ಪ್ರಶ್ನೋತ್ತರಗಳನ್ನು ಮತ್ತು ಸಂದರ್ಭದೊಡನೆ ಸ್ಪಷ್ಟೀಕರಣದ ಉತ್ತರಗಳನ್ನು ನೋಡೋಣ. ಕೊಟ್ಟಿರುವ ಪ್ರಶ್ನೆಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ವಚನಾಮೃತದಲ್ಲಿ ವ್ಯಕ್ತವಾಗಿರುವ ಕಾಯಕ ತತ್ವದ ಮಹತ್ವವನ್ನು ವಿವರಿಸಿರಿ. ಆಯ್ದಕ್ಕಿ ಮಾರಯ್ಯ ತನ್ನ ವಚನದಲ್ಲಿ ಎಂತಹ ಪರಿಸ್ಥಿತಿ ಬಂದರೂ ಕಾಯಕವನ್ನು ಮಾಡಬೇಕು, ಕಾಯಕ ಮಾಡಿ ಬದುಕಬೇಕು, ಹಣವನ್ನು ಕೂಡಿಡಬಾರದು, ನಾವು ಕಾಯಕದಲ್ಲಿ ನಿರತರಾಗಿದ್ದಾಗ ಗುರು ಬಂದರೂ ಕೂಡ ಅದರ ಕಡೆಗೆ ಗಮನ ಕೊಡದೆ ಕಾಯಕದಲ್ಲಿ ನಿರತರಾಗಬೇಕು, ಜಂಗಮ ಬಂದರೂ ಸಹ ನಾವು ನಮ್ಮ ಕಾರ್ಯವನ್ನು ನಿಷ್ಠೆಯಿಂದ ಪೂರ್ಣಗೊಳಿಸಿ ಅನಂತರ ಜಂಗಮರ ಸೇವೆಗೆ ತೊಡಗಬೇಕು, ಏಕೆಂದರೆ ಕಾಯಕವೇ ಕೈಲಾಸ ಎಂದು ಶರಣರು ಹೇಳಿದ್ದಾರೆ ಎಂದು ಬಸವಣ್ಣನವರು ಹೇಳಿದ ಕಾಯಕದ ಮಹತ್ವವನ್ನು ಆಯ್ದಕ್ಕಿ ಮಾರಯ್ಯನು ತನ್ನ ವಚನಗಳಲ್ಲಿ ವ್ಯಕ್ತಪಡಿಸಿದ್ದಾನೆ. ಶಿವಶರಣೆ ಲಿಂಗಮ್ಮ ಶರಣರು ಅರಿಷಡ್ ವರ್ಗಗಳನ್ನು ನಿಗ್ರಹಿಸಿ ತಮ್ಮ ಕಾಯಕದ ಮೂಲಕ ಜಗತ್ತನ್ನೇ ಗೆದ್ದರು, ಜೀವನವನ್ನು ಸಾರ್ಥಕಗೊಳಿಸಿದರು ಎಂದು ಹೇಳಿದ್ದಾಳೆ. ಮೇಲೆ ನೋಡಿ, ಹಣವನ್ನು ಕೂಡಿಡಬಾರದು, ನಾವು ಕಾಯಕದಲ್ಲಿ ನಿರತರಾಗಿದ್ದಾರೆ ಅಂತಾಗಿದೆ. ಕಾಯಕದಲ್ಲಿ ನಿರತರಾಗಿದ್ದಾಗ ಅಂತ ಆಗಬೇಕು, ರೇ ಅನ್ನೋದು ಗ ಆಗಬೇಕು. ಕಾಯಕದಲ್ಲಿ ನಿರತರಾಗಿದ್ದಾಗ ಗುರು ಬಂದರೂ ಕೂಡ ಅವರ ಕಡೆಗೆ ಗಮನ ಕೊಡದೆ ಕಾಯಕದಲ್ಲಿ ನಿರತರಾಗಬೇಕು ಅಂತ. ಈಗ ಮುಂದಿನ ಪ್ರಶ್ನೋತ್ತರಗಳನ್ನು ಈ ಸಂದರ್ಭದೊಡನೆ ಸ್ವಾರಸ್ಯವನ್ನು ನೋಡೋಣ. ಸಂದರ್ಭದೊಡನೆ ಸ್ವಾರಸ್ಯ. ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆರಗಾದೆ. ಸಂದರ್ಭ. ಈ ಮಾತನ್ನು ವಚನಾಮೃತ ಪದ್ಯದಲ್ಲಿರುವ ಅಲ್ಲಮ ಪ್ರಭುವಿನ ವಚನದಿಂದ ಆರಿಸಲಾಗಿದೆ. ಸ್ವಾರಸ್ಯ.
ಯುಗಕ್ಕೆ ತಕ್ಕಂತೆ ಗುರು ಶಿಷ್ಯರ ಸಂಬಂಧದಲ್ಲಿ ಆಗುತ್ತಿರುವ ಬದಲಾವಣೆಯನ್ನು ಅಲ್ಲಮ ಪ್ರಭುಗಳು ವ್ಯಂಗ್ಯವಾಗಿ ಮಾತಿನಲ್ಲಿ ತಿಳಿಸಿದ್ದಾರೆ. ಹಿಂದಿನ ಕಾಲದಲ್ಲಿ ಶಿಷ್ಯರಿಗೆ ಬಡಿದು ಬೈದು ಬುದ್ಧಿ ಹೇಳುತ್ತಿದ್ದರು. ಆದರೆ ಈಗ ಶಿಷ್ಯರಿಗೆ ನಮಸ್ಕಾರ ಮಾಡಿ ಬುದ್ಧಿ ಹೇಳಬೇಕಾಗಿದೆ ಎಂದು ಅಲ್ಲಮ ಪ್ರಭುಗಳು ಹೇಳುತ್ತಾರೆ. ಅಂದರೆ ಇಲ್ಲಿ ವ್ಯಂಗ್ಯ, ಒಂದು ಥರದ ಹಾಸ್ಯವೂ ಇದೆ. ಅಂದರೆ ಮೊದಲು ಎಲ್ಲ ಬೈಸ್ಕೊಂಡು ಬಡಿಸ್ಕೊಂಡು ಶಿಷ್ಯರು ವಿದ್ಯೆಯನ್ನು ಕಲಿತಾ ಇದ್ದರು. ಆದರೆ ಈಗ ಗುರುಗಳೇ ಶಿಷ್ಯರಿಗೆ ನಮಸ್ಕಾರ ಮಾಡಿ ವಿದ್ಯೆಯನ್ನು ಕಲಿಸುವಂತಹ ಕಾಲ ಬಂದಿದೆ ಎನ್ನುವುದನ್ನು ಅಲ್ಲಮ ಪ್ರಭುಗಳು ಹೇಳುತ್ತಾರೆ. ನಾಮವನ್ನೊತ್ತುಕೊಂಡು ತಿರುಗುವ ಗಾವಿಲರ ಮುಖವ ನೋಡಲಾಗುವುದು. ಈ ಮಾತನ್ನು ವಚನಾಮೃತ ಪದ್ಯದಲ್ಲಿರುವ ಅಮುಗೆ ರಾಯಮ್ಮಳ ವಚನದಿಂದ ಆಯ್ದುಕೊಳ್ಳಲಾಗಿದೆ. ಸ್ವಾರಸ್ಯ: ತಾವು ಎಲ್ಲವನ್ನೂ ಬಲ್ಲ ಜ್ಞಾನಿಗಳು ಎಂಬಂತೆ ಕೇವಲ ಹೆಸರನ್ನು ಹೇಳಿಕೊಂಡು ಅಥವಾ ತಲೆಯ ಮೇಲೆ ನಾಮವನ್ನು ಧರಿಸಿಕೊಂಡು ತಿರುಗುವ ಮೂರ್ಖರ ಮುಖವನ್ನು ನೋಡಲಾಗದು ಎಂದು ಅಮುಗೆ ರಾಯಮ್ಮ ಹೇಳುವಳು. ಅಂದರೆ ನಿಜವಾದ ಜ್ಞಾನವಿರಬೇಕು, ದೇವರ ಬಗ್ಗೆ ಒಲವು ಇರಬೇಕು. ಅಂದಾಗ ಮಾತ್ರ ಜ್ಞಾನಿಗಳಾಗಲು ಸಾಧ್ಯ. ಕೇವಲ ಮುಖದ ಮೇಲೆ ನಾಮವನ್ನು ಹಾಕಿಕೊಂಡು ಅಥವಾ ದೊಡ್ಡ ದೊಡ್ಡ ಹೆಸರುಗಳನ್ನು ಇಟ್ಟುಕೊಂಡು ತಿರುಗಿದರೆ ಯಾರೂ ಜ್ಞಾನಿಯಾಗಲಾರರು ಅಂತ ಅಮುಗೆ ರಾಯಮ್ಮ ತನ್ನ ವಚನದಲ್ಲಿ ಹೇಳುವಳು. ಜಂಗಮ ಮುಂದೆ ನಿಂದಿದ್ದಡು ಹಂಗು ಹರಿಯಬೇಕು. ಈ ಮಾತನ್ನು ವಚನಾಮೃತ ಪದ್ಯದಲ್ಲಿರುವ ಐದಕ್ಕಿ ಮಾರಯ್ಯನವರು ರಚಿಸಿರುವ ವಚನದಿಂದ ಆಯ್ದುಕೊಳ್ಳಲಾಗಿದೆ. ಸ್ವಾರಸ್ಯ: ನಾವು ಮಾಡುವ ಕೆಲಸವನ್ನು ಶ್ರದ್ಧೆಯಿಂದ ಆಸಕ್ತಿಯಿಂದ ತಲ್ಲೀನರಾಗಿ ಮಾಡಬೇಕು. ಎದುರಿಗೆ ಜಂಗಮ ಬಂದು ನಿಂತರೂ ಮೊದಲು ಕಾಯಕವನ್ನು ಮುಗಿಸಿ ನಂತರ ಜಂಗಮರ ಸೇವೆಯಲ್ಲಿ ತೊಡಗಬೇಕು ಎಂದು ಐದಕ್ಕಿ ಮಾರಯ್ಯನವರು ತಮ್ಮ ವಚನದಲ್ಲಿ ಕಾಯಕದ ಮಹತ್ವವನ್ನು ವಿವರಿಸಿದ್ದಾರೆ. ಕಾಯಕವನ್ನೇ ಪ್ರಸಾದ ಕಾಯಕ ಮಾಡಿ ಸಲುಹಿದರು. ಈ ಮಾತನ್ನು ವಚನಾಮೃತ ಪದ್ಯದಲ್ಲಿರುವ ಶಿವಶರಣಿ ಲಿಂಗಮ್ಮ ರಚಿಸಿರುವ ವಚನದಿಂದ ಆರಿಸಲಾಗಿದೆ. ಸ್ವಾರಸ್ಯ: ಮಾನವ ವಿದ್ಯೆಯನ್ನು ಕಲಿತು ವಿನಯವನ್ನು ರೂಢಿಸಿಕೊಳ್ಳಬೇಕು. ಆದರೆ ಇಂದು ವಿದ್ಯೆಯು ಸಂಪಾದನೆಗೆ ದಾರಿಯಾಗಿದೆ. ಆದರೆ ಶರಣರು ಅರಿಷಡ್ ವರ್ಗಗಳನ್ನು ತೊರೆದು ಕಾಯಕದಲ್ಲಿ ತೊಡಗಿ ಕಾಯಕವನ್ನು ದೇವರ ಪ್ರಸಾದದಂತೆ ಕಂಡರು ಎಂದು ಶಿವಶರಣಿ ಲಿಂಗಮ್ಮ ಕಾಯಕವು ಹೇಗಿರಬೇಕು ಎಂಬುದನ್ನು ತಿಳಿಸಿದ್ದಾರೆ. ಅಂದರೆ ಇಂದಿನ ಕಾಲದಲ್ಲಿ ಮನುಷ್ಯ ತಾನು ಕಲಿತ ವಿದ್ಯೆಯಿಂದ ಅಷ್ಟು ಗಳಿಸಿದೆ, ನಾ ಇಷ್ಟು ಗಳಿಸಿದೆ ಎಂದು ಅಹಂಕಾರವನ್ನು ಪಟ್ಟುಕೊಳ್ಳುತ್ತಾ ಅರಿಷಡ್ ವರ್ಗಗಳ ಮೋಹದಲ್ಲಿ ಮುಳುಗಿ ದೇವರನ್ನು ಮರೀತಾ ಇದ್ದಾನೆ. ಆದ ಕಾರಣ ಶಿವಶರಣಿ ಲಿಂಗಮ್ಮ ಹೇಳ್ತಾಳೆ, ಶರಣರು ಕಾಯಕವನ್ನು ದೇವರ ಪ್ರಸಾದಂತೆ ಕಂಡರು ಅಂತ. ಅವರು ಹಣವನ್ನು ಕೂಡಿರಲಿಲ್ಲ. ಈ ಐಹಿಕ ಭೋಗಗಳಿಗೆ ಸಿಲುಕದೆ ತಾವು ಮಾಡುವ ಕೆಲಸವನ್ನು ದೇವರಿಗೆ ಅರ್ಪಿಸುತ್ತಾ ಸರಳವಾಗಿ ಬಾಳಿದರು ಅಂತ.